ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ನಾನು ನಿನ್ನೆ ಅವರ ಕಚೇರಿಗೆ ಕೂಡ ನಾನು ಮಾತನಾಡಿದ್ದೀನಿ, ಅವ್ರ ಹತ್ರ ಸಮಯ ಕೂಡ ಕೇಳಿದ್ದೀನಿ. ಯಾಕೆಂದರೆ ಅವರ ಸ್ಟೇಟ್ಮೆಂಟ್ ನೋಡಿದೆ, ಇದಿಲ್ಲ ಅಂದರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು, ಇದಕ್ಕೇನು ವಿರೋಧ, ಇದನ್ನೆಲ್ಲ ಕೇಳಿದ್ದಾರೆ ಅವರು. ನಾನು ವೈಯಕ್ತಿಕ ಟೀಕಾ ಟಿಪ್ಪಣಿಗಳಿಗೆ ಉತ್ತರ ಕೊಡ್ತಾ ಅದನ್ನು ಒಂದು ವ್ಯಕ್ತಿ ಸಂಬಂಧಪಟ್ಟಂಥ ಇಶ್ಯೂ ಆಗಿ ಅವರು ವರ್ಸಸ್ ನಾನು ಇನ್ನೊಂದು ಅನ್ನೋ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಬೆಂಗಳೂರಿನ ವಿಷಯ. ಅವರು ಹಿರಿಯ ರಾಜಕಾರಣಿ ಇದ್ದಾರೆ, ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆಂಟ್ ಕೂಡ ಇದೆ ಅಂತ ನನಗೆ ಗೊತ್ತಿದೆ. ಅದು ಆಮೇಲೆ ಸಹಜವಾಗಿ ಅವರು DCM ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇರೋದ್ರಿಂದ ಬೆಂಗಳೂರಿಗೆ ನಾನೇನೋ ಒಂದು ಲೆಗಸಿ ಬಿಡಬೇಕು ಅನ್ನುವಂಥದ್ದು ಕೂಡ ಹಂಬಲ ಅವ್ರಿಗಿರುತ್ತೆ. ನಾನು ಅವ್ರ ಹತ್ರ 30 ನಿಮಿಷ ಸಮಯ ಕೇಳಿದ್ದೀನಿ. ಈ ಟನಲ್ ರೋಡ್ ಪ್ರಾಜೆಕ್ಟು ಯಾಕೆ ಬೆಂಗಳೂರಿಗೆ ಒಳ್ಳೇದಲ್ಲ, ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ನನಗನ್ಸೋವಂಥದ್ದು ಏನು ಅಂದರೆ, ಯಾರು ಈ ಕನ್ಸಲ್ಟೆಂಟ್ಸು ಮತ್ತು ಕೆಲವು ಅಧಿಕಾರಿಗಳು ಈ ಪ್ರಾಜೆಕ್ಟ್ನ ಬಗ್ಗೆ ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಬಹುಶಃ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಈ ಟನಲ್ ರೋಡ್ನ ಪ್ರಾಜೆಕ್ಟ್ನ ಕೊರತೆಗಳ ಬಗ್ಗೆ, ಲಿಮಿಟೇಷನ್ಸ್ನ ಬಗ್ಗೆ ಅವ್ರು ಗೈಡೇ ಮಾಡಿಲ್ವೇನೋ, ಅವ್ರ ವಿಷಯನೇ ತಿಳಿಸಿಲ್ವೇನೋ. ಯಾಕೆಂದರೆ ನನಗನ್ಸೋವಂಥದ್ದು, ಡಿ ಕೆ ಶಿವಕುಮಾರ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ, ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇರುವಂಥ ರಾಜಕಾರಣಿಗೆ ಇಂಥ ಪ್ರಾಜೆಕ್ಟ್ನ ಲಿಮಿಟೇಷನ್ಸನ್ನು ತಿಳಿಸಿದ್ರೆ ಬಹುಶಃ ಅವರೇ ಇದನ್ನು ಕೈ ಬಿಡ್ತಾರೆ, ಅಥವಾ ಇದರಲ್ಲಿ ಇನ್ನೂ ಮಾಡಿಫಿಕೇಷನ್ಸು ಇನ್ನೊಂದು ಚೇಂಜ್ ಮಾಡಿ ಏನು ಜನಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಮಾಡ್ಬೋದು. ನಾನು ಅವ್ರ ಹತ್ರ ಸಮಯ ಕೇಳಿದ್ದೀನಿ, ಅವರನ್ನು ಹೋಗಿ ಭೇಟಿ ಮಾಡಿ ಈ ಪ್ರಾಜೆಕ್ಟ್ನ ಬಗ್ಗೆ ಎನ್ವೈರನ್ಮೆಂಟ್ ಆ್ಯಕ್ಟಿವಿಸ್ಟ್ಗಳಾಗಿರಲಿ, ಅರ್ಬನ್ ಟ್ರಾನ್ಸ್ಪೋರ್ಟ್ ಪ್ಲ್ಯಾನರ್ಸ್ ಆಗಿರಲಿ, ಯಾಕೆ ಇದನ್ನು ಯಾವ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದೀವಿ ಅಂತ ಅವರಿಗೆ ತಿಳಿಸೋವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನನಗನ್ಸೋವಂಥದ್ದು ಬಹುಶಃ ಅವ್ರು ಕನ್ವಿನ್ಸ್ ಆಗ್ತಾರೆ. ಯಾಕೆಂದರೆ ನಾನಿದನ್ನು ಸರಿ ಇದ್ರೂ ವಿರೋಧ ಮಾಡ್ತೀನಿ ಅಂತ ಹಠ ಮಾಡೋದು ಎಷ್ಟು ತಪ್ಪೋ, ಇದನ್ನು ತಪ್ಪಿದ್ರೂ ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಜಿದ್ದಿಗೆ ಬೀಳೋದು ಕೂಡ ಅಷ್ಟೇ ತಪ್ಪು. ಇದು ಇಬ್ಬರು ಅಥವಾ ಇನ್ನೂ 2 ಐಡಿಯಾಗಳ ಜಿದ್ದಾಗಬಾರದು. ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ಬೆಂಗಳೂರಿಗೆ ಯಾವುದು ಒಳ್ಳೆಯದು ಅದನ್ನು ನಾವೆಲ್ಲರೂ ಸೇರಿ ಮಾಡಬೇಕಿದೆ. ಅದ್ರ ಜೊತೆಗೆ ಅವ್ರು ನಿನ್ನೆ ಇದನ್ನು ಹೇಳಿದ್ದಾರೆ, ತೇಜಸ್ವಿಗೆ ಬೆಂಗಳೂರಿನ ಕುರಿತಾಗಿ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿದೆ ಟ್ರಾಫಿಕ್ ಸಲುವಾಗಿ ಅಂತ, ಅದನ್ನು ಕೂಡ ನಾವು ತಯಾರು ಮಾಡ್ತಾ ಇದ್ದೀವಿ. ಅವರನ್ನು ಭೇಟಿ ಮಾಡಿದಾಗ ಈ ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ಕುರಿತಾಗಿಯೂ ಕೂಡ ನಾವು ಅವರಿಗೆ ವಿಸ್ತೃತವಾಗಿ ಇದನ್ನೆಲ್ಲ ತಿಳಿಸ್ತಿದ್ದೀವಿ. ಕಾಂಗ್ರೆಸ್ಸು BJP ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂಥ 1.5 ಕೋಟಿ ಸಾಮಾನ್ಯ ಜನಕ್ಕೆ ಯಾರು ಈ ಟ್ರಾಫಿಕ್ಕಿಂದ ಬೇಸತ್ತಿದ್ದಾರೆ, ಈ ಕೆಟ್ಟ ರಸ್ತೆಗಳಿಂದ ಬೇಸತ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ಅವರ ಜೀವನದಲ್ಲಿ ಒಂದು ಪರಿವರ್ತನೆ ಬರುತ್ತೆ. ಆ ಪೊಲಿಟಿಕಲ್ ಮೆಚ್ಯೂರಿಟಿಯನ್ನು ತೋರಿಸಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ನನ್ನ ಅಪೇಕ್ಷೆ ಇದೆ. ಅವರಿಗೆ ನಾಳೆ ನಾಡಿದ್ರಲ್ಲಿ ಸಮಯ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರು ಯಾವಾಗ ಸಮಯ ಕೊಡ್ತಾರೆ ನಾನು ಹೋಗಿ ಅವರಿಗೆ ಈ ಎಲ್ಲ ವಿಚಾರವನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ.